ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬಾಗಲಕೋಟೆ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿರತಕ್ಕಂಥದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳ ಅಂತರದಿಂದ ಭರ್ಜರಿಯಾಗಿ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದರೆ ತಂದೆಯ ಅನುಕಂಪ ಪಂಚ ಗ್ಯಾರಂಟಿ ಯೋಜನೆ ಅಹಿಂದ ಅಸ್ತ್ರದ ಮೂಲಕ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಬಾಗಲಕೋಟೆಯಲ್ಲಿ ಗೆದ್ದು ಬಿಗಿರ್ತಕ್ಕಂಥದ್ದು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಉಮೇಶ್ ಮೇಟಿ ಈ ಬಾರಿ ಗೆದ್ದಿದ್ದಾರೆ. ಉಮೇಶ್ ಮೇಟಿ ಗೆಲುವನ್ನ ಸಾಧಿಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇಲ್ಲಿನ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಸತೀಶ್ ಜಾರಕಿಹೊಳಿ, ಎನ್.ಬಿ. ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರು ಸುಮಾರು 15 ದಿನಗಳ ಹೆಚ್ಚು ಕಾಲ ಇಲ್ಲಿ ಒಂದು ಪ್ರಚಾರವನ್ನು ಮಾಡಿದ್ರು. ಮತ್ತೆ ಇಲ್ಲಿ ಸತೀಶ್ ಜಾರಕಿಹೊಳಿ ಏನು HY ಮೇಟಿ ನಿಧನದ ಬಳಿಕ ಕೆಲ ದಿನಗಳಲ್ಲೇ ಬಾಗಲಕೋಟೆಗೆ ಭೇಟಿ ಕೊಟ್ಟು ಒಂದು ಸರ್ವೆ ಕಾರ್ಯವನ್ನು ಮಾಡಿದ್ರು. ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಸುಲಭ ಮತ್ತು ಇಲ್ಲಿ ಅಹಿಂದ ಮತಗಳನ್ನು ಹೇಗೆಲ್ಲ ಕ್ರೋಢೀಕರಿಸಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನು ಹಾಕಿದ್ರು. ಆ ಲೆಕ್ಕಾಚಾರ ಈಗ ಫಲಿಸಿರ್ತಕ್ಕಂಥದ್ದು. ಶಿಗ್ಗಾವಿ ಉಪಚುನಾವಣೆಯ ಬಳಿಕ ಈಗ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕೂಡ ಅಹಿಂದ ಅಸ್ತ್ರ ಸಕ್ಸಸ್ ಆಗಿದೆ. 21,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. ಈ ಒಂದು ಕ್ಷೇತ್ರದ ಇತಿಹಾಸವನ್ನು ನೋಡಿದ್ರೆ ಕಳೆದ 4 ಚುನಾವಣೆಯಲ್ಲಿ ಇಲ್ಲಿ HY ಮೇಟಿ ಹಾಗೇನೆ ವೀರಣ್ಣ ಚರಂತಿಮಠ ಮುಖಾಮುಖಿಯಾಗಿದ್ದಾರೆ. 2 ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಗೆದ್ರೆ, ಮತ್ತೊಂದು ಕಡೆ 2 ಚುನಾವಣೆಯಲ್ಲಿ HY ಮೇಟಿ ಗೆದ್ದಿರ್ತಕ್ಕಂಥದ್ದು. HY ಮೇಟಿ ಅಕಾಲಿಕವಾಗಿ ನಿಧನದ ಬಳಿಕ ಈ ಒಂದು ಉಪಚುನಾವಣೆ ಘೋಷಣೆಯಾಗಿತ್ತು. ಈಗ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಈ ಒಂದು ಕ್ಷೇತ್ರ ತನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ವಿಜಯೇಂದ್ರ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರು ಪ್ರಚಾರವನ್ನು ಮಾಡಿದ್ರು. ಮತ್ತೊಂದು ಕಡೆ ಹಿಂದೂ ಹುಲಿಯಂತೆ ಖ್ಯಾತಿಯಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಎತ್ತಾಳರನ್ನ ಕರೆಸಿ ಇಲ್ಲಿ ಪ್ರಚಾರವನ್ನು ಮಾಡಲಾಗಿತ್ತು. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ನಡೆದಂತಹ ಕೋಮು ಗಲಭೆಯನ್ನು ಲಾಭ ಪಡೆಯಕ್ಕೆ ಬಿಜೆಪಿ ಇನ್ನಿಲ್ಲದ ಕಸರತ್ತನ್ನು ಮಾಡಿತ್ತು. ಆದರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗಲಕೋಟೆ ನಗರ ಗ್ರಾಮೀಣ ಅಂತಕ್ಕಂಥದ್ದು ಅಂತರ ಇದೆ. ಗ್ರಾಮೀಣದಲ್ಲಿ ಕಾಂಗ್ರೆಸ್ ಹೆಚ್ಚಿದ್ರೆ ನಗರ ಪ್ರದೇಶದ ಮತದಾರರು ಬಿಜೆಪಿ ಕೈ ಹಿಡಿತಾರೆ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಆ ಎಲ್ಲಾ ಲೆಕ್ಕಾಚಾರಗಳು ಇಲ್ಲಿ ಉಲ್ಟಾ ಆಗಿರ್ತಕ್ಕಂಥದ್ದು. ನಗರ ಪ್ರದೇಶ ವ್ಯಾಪ್ತಿಯಲ್ಲೇ ಬಿಜೆಪಿಗೆ ಕಡಿಮೆ ಮತ ಬಂದಿದೆ ಮತ್ತು ಬಿಜೆಪಿಯ ವೋಟ್ ಬ್ಯಾಂಕ್ ಏನಿದೆ ಆ ಮತದಾರರು ಹೊರಗಡೆ ಬಂದು ವೋಟ್ ಹಾಕಿಲ್ಲ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯವಾಗ್ತಕ್ಕಂಥದ್ದು. ಏನು 10 ಸುತ್ತುಗಳ ಮತ ಎಣಿಕೆವರೆಗೂ ಕೂಡ ಉಮೇಶ್ ಮೇಟಿ ಸತತ 10 ರಿಂದ 15 ಸಾವಿರದ ಅಂತರವರೆಗೆ ಕಾಯ್ಕೊಂಡಿದ್ರು. ಬಳಿಕ 11 ಮತ್ತು 12ನೇ ಸುತ್ತಿನ ಮತ ಎಣಿಕೆಯಲ್ಲಿ ಕೊಂಚ ಹಿನ್ನಡೆ ಆದರೂ ಕೂಡ ಯಾವುದೇ ಕಾರಣಕ್ಕೂ 10,000ಗಳ ಅಂತರವನ್ನು ಅವರು ಕೊನೆವರೆಗೂ ಬಿಟ್ಟುಕೊಳ್ಳಿಲ್ಲ. ಕೊನೆಗೆ 21,866 ಮತಗಳಿಂದ ಉಮೇಶ್ ಮೇಟಿ ಗೆದ್ದಿದ್ದಾರೆ. ಉಮೇಶ್ ಮೇಟಿ ಗೆಲುವಿನಿಂದ ಸಾಕಷ್ಟು ಕಾರಣಗಳಿವೆ. ಒಂದು ಕಡೆ ಪಂಚ ಗ್ಯಾರಂಟಿ ಆಗಿರ್ಬೋದು, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಕ್ಷೇತ್ರದ ಬಗ್ಗೆ ತೆಗೆದುಕೊಂಡಂತ ಆಸಕ್ತಿ, ಮತ್ತೊಂದು ಕಡೆ ಏನು ಸತೀಶ್ ಜಾರಕಿಹೊಳಿ ಅವರ ಅಹಿಂದ ಪ್ಲಾನ್, ಈ ಎಲ್ಲಾ ಪ್ಲಾನ್ಗಳ ಮೂಲಕ ಬಾಗಲಕೋಟೆ ಗೆಲುವಲ್ಲಿ ಈಗ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಈ ಒಂದು ಅಸ್ತ್ರವನ್ನ ಮುಂದೆ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡೋಕ್ಕೂ ಕೂಡ ಈಗ ಪ್ಲಾನ್ ಅನ್ನು ಮಾಡಿದ್ದಾರೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅಹಿಂದ 25 ವರ್ಷದ ಕಾರ್ಯಕ್ರಮದ ಮೂಲಕ ಮುಂದಿನ ದಿನಗಳಲ್ಲಿ ಅಹಿಂದ ಮುಂದಿಟ್ಟುಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೇಳಕ್ಕೆ ಸತೀಶ್ ಜಾರಕಿಹೊಳಿ ಇನ್ನಿಲ್ಲದ ಪ್ಲಾನ್ ಅನ್ನು ಮಾಡಿದ್ರು. ಇದರ ಬಳಿಕ ಈಗ ಚುನಾವಣೆ ಫಲಿತಾಂಶ ಕೂಡ ಬಂದಿರತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ಈಗೇನು ಕಾಂಗ್ರೆಸ್ ಈಗ ಸದ್ಯ ಗೆದ್ದು ಬಿಗಿದೆ. ಈಗ ಏನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಗೆಲುವಿನ ಕ್ರೆಡಿಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೆ ಸತೀಶ್ ಜಾರಕಿಹೊಳಿ, ಇಲ್ಲಿನ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹಾಗೇನೆ ಎಂ.ಬಿ. ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿದಂತೆ ಅನೇಕರು ಈಗ ಕ್ಲೇಮ್ ಮಾಡುವಂತ ಸಾಧ್ಯತೆ ಇದೆ. ಏನು ಈ ಒಂದು ಕ್ಷೇತ್ರದಲ್ಲಿ ಕಳೆದ 4-5 ಚುನಾವಣೆಗಳಲ್ಲಿ ಕೂಡ ಈ ಕ್ಲೋಸ್ ಎಲೆಕ್ಷನ್ ಆಗ್ತಾ ಇತ್ತು. ಇಲ್ಲಿ 15,994 ಮತಗಳ ಅಂತರವನ್ನ ಚರಂತಿಮಠ ಒಮ್ಮೆ ಗೆದ್ದಿದ್ರು. ಅದನ್ನ ಬಿಟ್ಟರೆ ಇಲ್ಲಿ 5,800 ಮತಗಳಿಂದ ಕಳೆದ ಚುನಾವಣೆಯಲ್ಲಿ ಮೇಟಿ ಅವರು ಗೆದ್ದಿದ್ರು. ಈ ಒಂದು ಚುನಾವಣೆ, ಈ ಒಂದು ಕ್ಷೇತ್ರ ಏನು ಅಹಿಂದ ಮತ್ತು ಹಿಂದುತ್ವದ ಏನು ಗಟ್ಟಿನಲ್ಲಿ ಇರತಕ್ಕಂಥದ್ದು. ಇಲ್ಲಿ ಹಿಂದುತ್ವ ಮತ್ತು ಅಹಿಂದದ ಟಕ್ ಆಫ್ ವಾರ್ ನಡುವೆ ಅಹಿಂದ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಈ ಬಾರಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಈ ಒಂದು ಗೆಲುವಿನಿದೆ ಕಾಂಗ್ರೆಸ್ಗೆ ಮತ್ತಷ್ಟು ಬೂಸ್ಟ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಚುನಾವಣೆಯಲ್ಲಿ ಹೇಗೆ ಗೆದ್ರು ಅನ್ನೋದು ಪ್ರಶ್ನೆ ಆಗಲ್ಲ, ಇಲ್ಲಿ ಗೆದ್ದದ್ದು ಅಷ್ಟೇ ಲೆಕ್ಕಕ್ಕೆ ಬರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷ ಆಗಿರೋದ್ರಿಂದ ಇಲ್ಲಿ ಹಣದ ಹೊಳೆ ಹರಿಸಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಕೂಡ ಇಲ್ಲಿ ಹಣವನ್ನ ಖರ್ಚು ಮಾಡಿದ್ರು ಅಂತಕ್ಕಂಥ ಮಾಹಿತಿಗಳು ಇದೆ. ಒಟ್ಟಾರೆ ಈ ಒಂದು ಬಾಗಲಕೋಟೆ ವಿಧಾನಸಭಾ ಚುನಾವಣೆಯ ಸ್ಪಷ್ಟ ಬಹುಮತ ಇವತ್ತು ಕಾಂಗ್ರೆಸ್ ಪರವಾಗಿ ಬಂದಿರತಕ್ಕಂಥದ್ದು. ಏನು HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಈಗ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ತಂದೆಯವರ ಆಸೆಯಂತೆ ಏನು ಮೆಡಿಕಲ್ ಕಾಲೇಜ್ ಆಗಿರಬಹುದು ಮತ್ತೆ APMCಯನ್ನು ನಿರ್ಮಾಣ ಮಾಡುವಂತಹ ಉದ್ದೇಶ ಹೊಂದಿದೆ ಮತ್ತು ಇಡೀ ಬಾಗಲಕೋಟೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈಗ ಉಮೇಶ್ ಮೇಟಿ ಆಡಿದ್ದಾರೆ. ಏನು ಬಾಗಲಕೋಟೆ ಮತ ಎಣಿಕೆ ಕೇಂದ್ರದಲ್ಲಿ ನಮ್ಮ ತಂದೆ ಜಗದ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ. ನಮ್ದು ಏನೂ ಅಲ್ಲ. ಧನ್ಯವಾದಗಳು ನಮಸ್ಕರಿಸುತ್ತಾ ಅವರ ಹಣೆ ಮುಣಿದ ನಮಸ್ಕರಿಸುತ್ತ ಮಾಡಲೇಬೇಕಲ್ರಿ. ಎಲ್ಲ ಮುಂದುವರಿಸೋ ಸಮ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪಶೆಟ್ಟಿ ಅವರು, ಸತೀಶ್ ಜಾರಕಿಹೊಳಿ ಅವರು,
ತಿಮ್ಮಾಪುರ ಅವರು ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂಗಾಗಿ ಅಭೂತಪೂರ್ಣ ಗೆಲುವಾಗಿದೆ. ಅದಕ್ಕೆ ಹಣೆ ಮುಡಿದು ನಮಸ್ಕರಿಸುತ್ತೇನೆ ಅಂತೇಳಿ ಎಲ್ಲ ಮತದಾರಗಳು. ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ನಮ್ಮ ತಂದೆಯವರು ಕಾಣಿಸಿತ್ತು. ಈಗ 200 ಎಕರೆ ಮಾರ್ಕೆಟ್ ಮಾಡೋದದ. ಒಂದು ಒಳ್ಳೆಯ ಯೋಜನೆ ತಂದು ಬಾಗಲಕೋಟೆ ವ್ಯಾಪಾರ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಒಂದು ಯಾವ್ದಾರ ಒಂದು ಉದ್ಯೋಗ ತರೋಣ ಅಂತ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ನಮ್ಮ ತಂದೆ ಕನಸನ್ನು ನನಸು ಮಾಡ್ತಾ ಇದೆ. ಸಂಘಟಿತ ಪ್ರಯತ್ನ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಒಗ್ಗೂಡಿನಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ, ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸಗಳು, ಮೇಟಿಯವರ ಸೌಜನ್ಯ ಮೂರ್ತಿ ಆಗಿ ಇಲ್ಲಿ ಜನರ ಜೊತೆ ಬೆರೀತಕ್ಕಂಥ ವ್ಯಕ್ತಿಯ ಭಾವನೆಗಳನ್ನ ಜನ ಅರ್ಥ ಮಾಡಿಕೊಂಡು ಆ ಕುಟುಂಬಗಳಿಗೆ ಅವಕಾಶ ಕೊಡ್ತಕ್ಕಂಥದ್ದು, ರೈತ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕೈ ಹಿಡಿತದೆ. ಅಹಿಂದ ಓಟುಗಳು ಕಾಂಗ್ರೆಸ್ ಪರವಾಗಿ ಅದಾವೆ, ಕ್ರೋಢೀಕರಿಸ್ತಕ್ಕಂಥ ಕೆಲಸವೂ ಆಗಿದೆ. ಅದ್ರ ಜೊತೆಗೆ ಎಲ್ಲ ಜನಾಂಗದವರು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ HY ಮೇಟಿ ಅವರಿದ್ದರು. ಅದನ್ನೇ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಉಮೇಶ್ ಮೇಟಿ ಅವರು ಇರೋದ್ರಿಂದ ಇದನ್ನು ಕ್ರೋಢೀಕರಿಸಲಿಕ್ಕೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸಗಳು, ಬಾಗಲಕೋಟೆಗೆ ಏನೇ ಕೆಲಸಗಳನ್ನ ಮೇಟಿ ಅವರು ತಗೊಂಡು ಹೋದಾಗ ಎಸ್ ಅಂತಕ್ಕಂಥ ಭಾವನೆ ಇರೋದ್ರಿಂದ ನಾವು ಜಿಲ್ಲೆಯ ಎಲ್ಲ ನಾಯಕರು ಒಗ್ಗೂಡಿಸಿಕೊಂಡು ಈ ಗೆಲುವಿಗೆ ನಾವು ಕಾರಣ. ಒಟ್ಟಾರೆ ಬಾಗಲಕೋಟೆ ಚುನಾವಣೆ ಏನಿದೆ ಅತ್ಯಂತ ಪ್ರತಿಷ್ಠೆಯಾಗಿತ್ತು ಕಾಂಗ್ರೆಸ್ಗೆ. ಈ ಒಂದು ಪ್ರತಿಷ್ಠೆಯಲ್ಲಿ ಕಾಂಗ್ರೆಸ್ ಈಗ ಗೆದ್ದು ಬಿಗಿದೆ. ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದು ಪ್ರತಿಷ್ಠೆಯಾಗಿತ್ತು. ಯಾಕಂದ್ರೆ ಏನು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತಕ್ಕಂಥ ಚರ್ಚೆ ನಡುವೆ ಈ ಒಂದು ಚುನಾವಣೆ ಬಂದಿತ್ತು. ಮತ್ತು ಆಪ್ತ HY ಮೇಟಿ ನಿಧನದ ಬಳಿಕ ಅವರ ಕುಟುಂಬದಲ್ಲಿ ಕೂಡ ಅನೇಕರು ಟಿಕೆಟ್ ಆಕಾಂಕ್ಷಿಗಳಿದ್ರು. ಆ ಎಲ್ಲ ಆಕಾಂಕ್ಷಿಗಳನ್ನು ಹಿಂಸರಿಸುವಲ್ಲಿ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ರು. ಈಗ ಏನು ಉಮೇಶ್ ಮೇಟಿ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟರು ಅನ್ನೋದ್ರ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದಕ್ಕೆ ಇವತ್ತು ಸ್ಪಷ್ಟ ಉತ್ತರವನ್ನ ಕಾಂಗ್ರೆಸ್ ನೀಡಿದೆ. ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿಯು ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಬಿಜೆಪಿಗೆ ಮತದಾರ ಕೈಬಿಟ್ಟಿದ್ದಾನೆ. ಮತ್ತೊಂದು ಕಡೆ ಬಿಜೆಪಿ ಇಲ್ಲಿ ಗೆಲುವಿನ ಅಂತರವನ್ನು ನೋಡಿದ್ರೆ ಬಿಜೆಪಿಯ ಮತ ಬ್ಯಾಂಕ್ ಎಲ್ಲೋ ಒಂದು ಕಡೆ ಕಳೆದುಕೊಂಡಿದೆ ಅಂತಕ್ಕಂಥ ಅನುಮಾನಗಳು ವ್ಯಕ್ತವಾಗಿದೆ. ಯಾಕಂದ್ರೆ ನಗರ ಪ್ರದೇಶದಲ್ಲಿ ಇರತಕ್ಕಂಥ ಮತದಾರರು ಹೊರಗಡೆ ಬಂದು ವೋಟ್ ಮಾಡಿಲ್ಲ. ಯಾವ ಪ್ರದೇಶದಲ್ಲಿ ಬಿಜೆಪಿಗೆ ವೋಟ್ ಬರಬೇಕಿತ್ತು ಅಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ಈಗ ಬಿಜೆಪಿಯಲ್ಲಿ ಆಂತರಿಕವಾಗಿ ಚರ್ಚೆ ಆಗ್ತಕ್ಕಂಥ ವಿಚಾರ. ಒಟ್ಟಾರೆ ಏನು ಬಾಗಲಕೋಟೆ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಹಿಂದ ಅಸ್ತ್ರ ಸಕ್ಸಸ್ ಆಗಿದೆ. ಇಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದರ ಮೂಲಕ ಮತ್ತೊಮ್ಮೆ ಏನಂದ್ರೆ ಈ ಒಂದು ಕ್ಷೇತ್ರ ಅಹಿಂದದ ಗಟ್ಟಿನೆಲ ಅಂತಕ್ಕಂಥದ್ದು ಪ್ರೂವ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಚುನಾವಣೆಯ ಪ್ರತಿಷ್ಠೆಯಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬಿಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.